ನಮಸ್ಕಾರಪ್ಪ ಎಲ್ಲ ಮಂದಿಗೆ ಎಲ್ಲರೂ ಹೆಂಗದಿರಿ. ನಾವಂತರೂ ಫಸ್ಟ್ ಕ್ಲಾಸ್ ಚಲೋ ಅದು ನೋಡ್ರಿ. ನಾವು ಹೊಂಟು ಈಗ ಕಾಂತಾರ ಮೂವಿ ನೋಡೋಕೆ. ಕಾಂತಾರ ಮೂವಿ ರಿಯಾಕ್ಷನ್ ಯಾವ ರೀತಿ ಇರ್ತೈತಿ, ಮಂದಿ ಯಾವ ರೀತಿ ಅದಾರ, ಮತ್ತು ಅಲ್ಲಿ ಹಿಂಗೆ ವಾತಾವರಣ ಐತಿ ಎಲ್ಲ ನೋಡೋರಂತೆ ಬನ್ನಿ ಹೋಗೋಣ. ನಾನು ಕೂಡ ಕಾಂತಾರ ಮೂವಿ ನೋಡ್ಬೇಕಂತ ಭಾಳ ಕಾತುರದಿಂದ ಕಾದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಈಗ ಟೈಮ್ ಸಿಕ್ಕೈತಿ, ಹೋಗ್ಬೇಕಂತ ಫುಲ್ ಆಸೆ ಐತಿ. ಅದಕ್ಕಾಗಿ ನಾ ಕಾಂತಾರ ಮೂವಿ ನೋಡೋಕೆ ಈಗ ಹೊಂಟನು. ನಾ ಅಂತೂ ಕಾಂತಾರ ಮೂವಿ ತೋರಿಸ್ತನು, ನೀವು ನೋಡೋರಂತೆ ಫ್ರೆಂಡ್ಸ್. ಯಾವ ರೀತಿ ಇರುತ್ತೆ, ರಿಯಾಕ್ಷನ್ ಯಾವ ರೀತಿ, ಮತ್ತು ಆ್ಯಕ್ಟಿಂಗ್ ಯಾವ ರೀತಿ, ಮತ್ತು ಅಲ್ಲಿ ಜನ ಯಾವ ರೀತಿ ಸೇರಿದಾರಂತ ಎಲ್ಲ ನೋಡೋಣ್ರಿ. ಮಂದಿ ರಿಯಾಕ್ಷನ್ ಏನೇನಂತ ನೋಡ್ರಿ. ಫುಲ್ ಗಿಚ್ಚು ಗಿಲಿಗಿಲಿ ಇರ್ತೈತ್ರಿ. ಕಾಂತಾರ ಮೂವಿ ಏನು ಗಳಿಸೈತ್ರಿ, 500 ಕೋಟಿ ರೊಕ್ಕ ಗಳಿಸೈತಿ ನೋಡ್ರಿ. ಅದೇನು ಕಡಿಮೆ ಆತಂದ್ರೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಏನು ಮಾಡ್ಯವರು, ಅನಾಹುತ ಚ ಏನು ನಮ್ಮ ಕನ್ನಡ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಕನ್ವರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ. ಅವ್ರ ಮೂವಿ ನೋಡ್ಬೇಕಂದ್ರೆ ಎಷ್ಟೋ ಕನ್ನಡದ ಕೋಟ್ಯಾಧಿಪತಿ ಕಾದಿತ್ರಿ. ಈಗ ಮೂಡಿ ಬಂತ್ರಿ ಅವ್ರ ಪಿಕ್ಚರ್ ರಿಲೀಸ್ ಆಗಿ ಭಾಳ ದಿನಗಳ ಆತ್ರಿ. ಬಟ್ ಅವಾಗ ಫುಲ್ ಮಂದಿ ಇರಂತಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಶುರು ಮಾಡತ್ತೀನಿ ರೀ. ಕಾಂತಾರ ಮೂವಿ ಏನು ಅನಾಹುತ ಐತಂತ ಭಾಳ ಮಂದಿ ಭಾಳ ಹೇಳ್ರಿ. ನ್ಯೂಸ್ದಾಗ ಹೇಳ್ಯಾರ, ಮೊಬೈಲ್ದಾಗ ಬಿಟ್ಟಾರ, ಇನ್ಸ್ಟಾದಾಗ ಅಂತೂ ಬೇಕಾದಂಗೆ ಬಿಟ್ಟಾರೆ. ಅದಕ್ಕಾಗಿ ನಾನು ಒಂದು ಸಲ ನೋಡಬೇಕು ಕಾಂತಾರ ಮಂದಿ ಯಾವ ರೀತಿ ಐತಿ, ಎಷ್ಟು ಮಂದಿ ಐತಿ ಅಂತೆಲ್ಲ ನೋಡ್ಬೇಕಂತ ಈಗ ಹೊಂಟೀನಿ ರೀ. ಬರ್ರಿ ಹೋಗೋಣ ಯಾವ ರೀತಿ ಐತಿ ಅಂತ ನೋಡ್ರಿ. ನೀವು ನೋಡ್ರಿ ಫ್ರೆಂಡ್ಸ್, ಅಂತೂ ನಾವು ಕಾಂತಾರ ಹೋಗೋ ಹಾದಿಯಾಗ ಹೊಂಟೀವ್ರಿ ಈಗ ಫ್ರೆಂಡ್ಸ್. ಹಂಗೆ ಸುಸ್ತಾಗಿ ಒಂದು ಕಡೆ ಹೋಗಿ ಕೂತೀನಿ ರೀ. ಯಾಕಂದ್ರೆ ನಡೆದು ಭಾಳ ಕಾಲು ನುಸತ್ತಿದ್ದೀವಿ ರೀ. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತೊಗೋಬೇಕಂತ ಒಂದು ಕಡೆ ಕೂತೀನಿ ರೀ ಫ್ರೆಂಡ್ಸ. ಈಗ ನೋಡೋಣ ಬರೀ ಕಾಂತಾರ ಹೋಗೋ ಹಾದಿಯಾಗ ಕೂತೀನಿ ರೀ. ಇನ್ನೇನು ಸ್ವಲ್ಪ ಒಂದು 600-700 ಮೀಟ್ರ್ ಇದ್ದಿರ್ಬೋದು ರೀ. ಅಷ್ಟೇ ಭಾಳ ಸಮೀಪ ಐತ್ರಿ. ನೋಡ್ಬೇಕಂತ ನನಗೂ ಭಾಳ ಆಸೆ ಐತ್ರಿ. ಅಲ್ಲಿ ಮಂದಿ ಯಾವ ರೀತಿ ರಿಯಾಕ್ಷನ್ ಇರ್ತೈತಿ, ಮಂದಿ ಎಷ್ಟೈತಿ. ಬಟ್ ಈಗ ಮಂದಿ ಎಲ್ಲ ಕಡಿಮೆ ಆಗಿರ್ಬೋದು ರೀ. ಯಾಕಂದ್ರೆ ಭಾಳ ದಿನ ಆತಲ್ಲ, ಅದಕ್ಕೆ ಕಾಂತಾರ ರಿಲೀಸ್ ಆಗಿ ಮಿನಿಮಮ್ ಒಂದು 8-9 ದಿನ ಆಯಿತು. ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ಫುಲ್ ರಿಯಾಕ್ಷನ್ ಇತ್ತು. ಬಟ್ ಅವಾಗ ಗದ್ದಲು ಭಾಳ ಇತ್ತು. ಅದಕ್ಕಾಗಿ ಅವಾಗ ಹೋಗೋಕ್ಕಾಗಲಿಲ್ಲ. ಬಟ್ ಈಗ ಶುರು ಮಾಡತ್ತೀವಿ ರೀ. ಕಾಂತಾರ ಮೂವಿ ಯಾವ ರೀತಿ ಐತಿ, ರಿಯಾಕ್ಷನ್ ಯಾವ ರೀತಿ ಐತಿ ಅಂತ ಒಂದು ಮೂವಿ ಐತಿ. ಅದನ್ನೆಲ್ಲ ನೋಡೋರಂತೆ. ಮತ್ತು ಹೊರಗಡೆ ಹೇಗೆ ಡೆಕೋರೇಷನ್ ಮಾಡ್ಯಾರ, ಅನಾಹುತ ಮಾಡ್ಯಾರ. ಮತ್ತು ಕಾಂತಾರ ಲುಕ್ ಮಾತ್ರ ಬ್ಯಾನರ್ ಹಚ್ಚಾರ ನೋಡಿದಿರಲ್ಲ ಫ್ರೆಂಡ್ಸ್. ಬ್ಯಾನರ್ ಹಚ್ಚಾರ್ರಿ ಏಕ ನಂಬರ್. ನಾನು ಸುಸ್ತಾಗಿ ಕೂತಿದ್ದೆ ಫ್ರೆಂಡ್ಸ್. ಅವಾಗ ಒಂದು ಹುಡುಗಿ ಬಂದು ಬಾಜು ನಿಂತೈತೆ ನೋಡಿರಿ ಫ್ರೆಂಡ್ಸ್. ಅಣ್ಣ ಏನು ಮಾಡತ್ತಾನ, ಯಾವ ವೀಡಿಯೋ ಮಾಡತ್ತಾನ ಅಂತ ನೋಡ್ಕೋತ ಕೂತ್ಕೊಳ್ರಿ. ನನಗೂ ಒಂದು ಸ್ವಲ್ಪ ನಗು ಬಂತ್ರಿ. ಅದಕ್ಕಾಗಿ ನೋಡೋಣ ಗಪ್ ಫ್ರೆಂಡ್ಸ್. ಇನ್ನೇನು ಸ್ವಲ್ಪ ಅಷ್ಟು ಒಂದು 400 ಮೀಟರ್ ಇದ್ದಿರ್ಬೋದು ಫ್ರೆಂಡ್ಸ್. ಅದಕ್ಕಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಕಾಂತಾರ ಮೂವಿ ನೋಡೋಕೆ ಭಾಳ ಕಾತುರದಿಂದ ಕಾಯತ್ತೀನಿ ರೀ ಫ್ರೆಂಡ್ಸ್. ನೀವು ಕಾಯತ್ತೀರಿ. ಬಟ್ ಕಾಂತಾರ ಮೂವಿ ರಿಯಾಕ್ಷನ್ ಯಾವ ರೀತಿ ಐತೆ ಅಂತ ನೋಡೋಣ. ಒಂದು ಸ್ವಲ್ಪ ರೆಸ್ಟ್ ಮಾಡೇನ್ರಿ. ಈಗ ಹೋಗೋ ಸಮಯ ಬಂದಾಗ ಹೋಗೋಣ್ರಿ. ನೋಡೋಣ್ರಿ ಯಾವ ಥರ ಗಿಚ್ಚು ಮಾಡ್ಯಾರ, ಮತ್ತು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ಯಾರ, ಹೊರಗೆ ಬ್ಯಾನರ್ ಯಾವ ರೀತಿ ನಿಲ್ಲಿಸ್ಯಾರ, ಅವ್ರ ಫೋಟೋ ಹೆಂಗೈತಿ, ಮಂದಿ ಹೆಂಗೆ ಅದಾರ, ಮಂದಿ ಎಷ್ಟು ಮಂದಿ ಅದಾರು, ಹೆಂಗೆ ಅದಾರು ಒಟ್ಟು ನೋಡ್ಕೋತೀರಿ ಫ್ರೆಂಡ್ಸ್. ಎಟ್ಟಕ್ಕಿತ್ತಟ್ಟು ಕಾಂತಾರ ಮೂವಿ ಹೊರಗಿಂದ ತೋರಿಸ್ತೀನಿ ರೀ ಫ್ರೆಂಡ್ಸ್ ಯಾವ ರೀತಿ ಐತತ್ತ. ಬಟ್ ಈಗ ಕೂತ್ ಸಾಕಾತ್ರಿ. ಬರ್ರಿ ಹೋಗೋಣ್ರಿ. ಅಂತೂ ನಾವು ಕಾಂತಾರ ಹೋಗೋ ಹಾದಿಯಾಗ ಬಂದು ನೋಡಿ. ಬಸ್ ಅಂತೂ ಕಂಡಾಪಟ್ಟಿ ಅದಾವ್ರಿ. ಬಸ್ ಆಯಿತು, ಕಾರ್ ಆಯಿತು, ಹೆಂಗೆ ಹೊಂಟಾವ ನೋಡ್ರಿ. ಈ ಹಾದಿ ಹಿಡಿದು ಹೊಕ್ಕನ್ ನೋಡ್ರಿ ನಾವು ಕಾಂತಾರ ಮೂವಿ ನೋಡೋಕೆ. ಮಂದಿ ನೋಡ್ರಿ ಯಾವ ರೀತಿ ಐತಿ. ಅಂತೂ ಮಂದಿನ ನೋಡಿ ಎಲ್ಲ ನೋಡಿ ಮುಗಿಸಿ ಈಗ ಕಾಂತಾರ ಹಾದಿ ಹೋಗೋ ಹಾದಿಯಾಗ ಹೊಂಟೇನಿ ನೋಡ್ರಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಕಾಂತಾರ ಮೂವಿ ಯಾವ ರೀತಿ ಐತೆ ಅಂತ ನೋಡೋಣ. ನಾನು ಕರ್ಕೊಂಡು ಹೋಗ್ಕನು ಯಾವ್ಯಾವ ರೀತಿ ಐತಿ, ರಿಯಾಕ್ಷನ್ ಯಾವ ರೀತಿ ಅಂತ ನೋಡ್ಕೊತ ಹೋಗೋಣ ಬರ್ರಿ. ನಾನು ಗಾಡಿ ತಂದಿಲ್ಲ, ಬಟ್ ನಡ್ಕೋತ ಹೊಂಟೇನಿ ರೀ. ಭಾಳ ದೂರ ಆಗತ್ತೈತಿ. ಕಾಂತಾರ ಮೂವಿ ಯಾವ ರೀತಿ ಐತಿ, ರಿಯಾಕ್ಷನ್ ಯಾವ ರೀತಿ ಐತೆ ಅಂತ ನೋಡ್ಬೇಕಂತ ಭಾಳ ಕಾತುರದಿಂದ ನಾನು ಕಾಯತ್ತಿದ್ದೆ. ಬಟ್ ಒಂದು ವಾರ ಹಿಂದೆ ಭಾಳ ಮಂದಿ ಇತ್ತು ರೀ. ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಬಟ್ ಈಗ ಕಡಿಮೆ ಗದ್ದಲೈತಿ. ನೋಡೋಣಂತ ಹೊರಗೆ ಯಾವ ರೀತಿ ಮಂದಿ ಇದ್ದಾರೆ, ರಿಯಾಕ್ಷನ್ ಯಾವ ರೀತಿ, ಬ್ಯಾನರ್ ಯಾವ ರೀತಿ ಕಟ್ಟ್ಯಾರ ಅಂತ ನೋಡ್ಬೇಕಂತ ಕೂತೀನಿ ರೀ. ಹೋಗೋಣ ಬನ್ನಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಂಗೆ ನಡೆದು ಒಟ್ಟು ಸಾಕಾತ್ರಿ. ಎಷ್ಟು ಭಾಳ ದೂರದಿಂದ ನಡ್ಕೋತ ಬನ್ನಿರಿ. ಒಟ್ಟು ಕಾಂತಾರ ಮೂವಿ ಥಿಯೇಟರ್ಗೆ ಹೋಗ್ಬೇಕಂತ ಇಲ್ಲಿಗೆ ಅಲ್ಲಿಗೆ ನಡೆದು ಸಾಕಾತ್ರಿ ಫ್ರೆಂಡ್ಸ್. ಇನ್ನೇನು ಸ್ವಲ್ಪ ಕ್ಷಣದಲ್ಲಿ ಬರ್ತದೆ ಫ್ರೆಂಡ್ಸ್, ನೋಡೋಣ ಬನ್ನಿ. ನನಗೂ ಸಾಕಾತ್ರಿಪ್ಪ, ಅಂತ ಅಡ್ಡಾಡಿ. ಅಂತೂ ಹೋಗೋ ಹಾದಿಯಾಗ ನಮ್ಮ ಕಾಲೇಜ್ ಬಂತು ನೋಡ್ರಿ. ಇದು ನಮ್ಮ 2ನೇ ಕಾಲೇಜ್ ಫ್ರೆಂಡ್ಸ್. ಹೆಂಗೆ ಐತಿ, ಯಾವ್ಯಾವ ರೀತಿ ಐತಿ ತೋರಿಸ್ತಾನೆ ಬನ್ನಿ. ಅಂತೂ ಕಾಂತಾರ ಹೋಗೋ ಹಾದಿಯಾಗ ನಮ್ಮ ಕಾಲೇಜ್ ಅಂತೂ ಬಂತು ನೋಡ್ರಿ ಫ್ರೆಂಡ್ಸ್. ಇಲ್ಲೇ ನಾವು ಆಟ ಆಡ್ತೀವಿ ರೀ. ಮತ್ತು ಎಲ್ಲ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇಲ್ಲೇ ಹೊರಗಡೆ ಕೂತು ಎಂಜಾಯ್ಮೆಂಟು ಎಲ್ಲ ಇಲ್ಲೇ ಮಾಡ್ತೀವಿ ರೀ ಫ್ರೆಂಡ್ಸ್. ಅದಕ್ಕಾಗಿ ನಮಗೆ ಈ ಕಾಲೇಜ್ ಅಂದರೆ ತುಂಬ ಇಷ್ಟ. ಅಂತೂ ನಿಂತ್ಕೊಂಡೆ ಫ್ರೆಂಡ್ಸ್. ನಮ್ಮ ಕಾಲೇಜ್ ಅಂತೂ ತೋರಿಸ್ಬೇಕಂತ ಯಾವ ರೀತಿ ಐತೆ ನಮ್ಮ ಕಾಲೇಜ್ ನೋಡೋರಂತೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಕಾಲೇಜು. ಸರ್ಕಾರಿ ಪ್ರಥಮ ವಾಣಿಜ್ಯ ಹಾಗೂ ಕಲಾ ಡಿಗ್ರಿ ಹಾಗೂ ಎಲ್ಲ ಬರ್ತೈತೆ ರೀ ಫ್ರೆಂಡ್ಸ್. 1 ಅಂದರೆ ಹಿಡಿದು 10 ತನಕ ಬೇಕಾದಂಗೆ ಕಲಿಬೋದು ರೀ. ಇಂಥ ಕಾಲೇಜ್ ನಮ್ಮ ಗೋಕಾಕ್ ಊರಾಗ ಎಲ್ಲಿ ಇಲ್ರಿ. ಭಾಳ ಒಳ್ಳೆ ಕಾಲೇಜ್ ರೀ. ಅದಕ್ಕಾಗಿ ನಮ್ಮ ಕಾಲೇಜ್ ಯಾವ ರೀತಿ ಐತೆ ಅಂತ ಹಿಂದೆ ಮುಂದೆ ಎಲ್ಲ ತೋರಿಸಿದ್ದೇನೆ ಫ್ರೆಂಡ್ಸ್. ನೋಡಿ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಇನ್ನೇನು ಕಾಂತಾರ ಹೋಗೋ ಹಾದಿಯಾಗ ಹೊಂಟು ಬರೀ ಫ್ರೆಂಡ್ಸ್. ಹಿಂಗೆ ಕಾಲೇಜ್ ಅಂತೂ ನೋಡಿರಿ. ಇನ್ನು ಕಾಂತಾರ ಹೋಗೋ ಹಾದಿಯಾಗ ಹೋಗೋಣ ಬರೀ ಫ್ರೆಂಡ್ಸ್. ಯಾವ್ಯಾವ ರೀತಿ ಐತಿ ಕಾಂತಾರ ಮೂವಿ ರಿಯಾಕ್ಷನ್. ಈಗ ಇನ್ನೇನು ಒಂದು 200 ಮೀಟ್ರ್ ಆದರೆ ಬಂದೇ ಬಿಡ್ತೈತಿ ನೋಡ್ರಿ ಕಾಂತಾರ ಮೂವಿ. ಅದಕ್ಕಾಗಿ ನಾನು ನಡ್ಕೊತ ಹೊಂಟುನ. ಭಾಳ ದೂರ ಆತ. ಈಗ ನಮ್ಮ ಕಾಲೇಜ್ ಗೇಟ್ ಹೊರಗೆ ಬಂದು ನೋಡ್ರಿ ಫ್ರೆಂಡ್ಸ್. ಇನ್ನೇನು ಸ್ವಲ್ಪ ಸಮಯದಲ್ಲಿ ಹೊಂಟೀನಿ ರೀ. ಅಂತೂ ಇನ್ನೇನು ಸ್ವಲ್ಪ ಸಮಯದಲ್ಲಿ ಹೊಂಟೇನಿ ರೀ ಫ್ರೆಂಡ್ಸ. ನನಗೂ ಭಾಳ ಆತ್ರಿ. ಎಷ್ಟು ದೂರ ಐತು ಯಪ್ಪ ಕಾಂತಾರ ಮೂವಿ ನೋಡೋದು. ಅಯ್ಯೋ ಸಾಕಾತ ಅನ್ಸಕೈತ್ರಿ ಫ್ರೆಂಡ್ಸ್. ಅಟ್ಟಾದರೂ ಬಿಡೋದಿಲ್ಲ ರೀ. ಕಾಂತಾರ ಮೂವಿ ನೋಡ್ಬೇಕಂತ ಭಾಳ ಆಸೆ ಐತಿ. ಅದಕ್ಕಾಗಿ ಎಷ್ಟಕ್ಕಿದೆ ಅಷ್ಟು ನಡ್ಕೊತ ಹೋಗ್ಕೊಂಡ್ರಿ. ಹಂಗೆ ನಡ್ಕೋತ ಹೋಗೋ ಅದಾಗ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯತ್ತಿತ್ತು ನೋಡ್ರಿ ಫ್ರೆಂಡ್ಸ್. ಪ್ರೈಸ್ ಅಂತೂ 1 ಲಕ್ಷ ಇಟ್ಟಿದ್ರು. ಅಣ್ಣ ನೋಡ್ರಿ ಹೆಂಗೆ 6 ಬಡ್ದ. 6 ಹೋತ್ರಿ ನೋಡ್ರಿ. ಫಸ್ಟ್ ಪ್ರೈಸ್ 1 ಲಕ್ಷ ಇಟ್ಟಾರು, ಸೆಕೆಂಡ್ ಪ್ರೈಸ್ 7 ಲಕ್ಷ ಇಟ್ಟಾರು, ಥರ್ಡ್ ಪ್ರೈಸ್ 5 ಲಕ್ಷ ಇಟ್ಟಾರು. ಇದು ವಾಲ್ಮೀಕಿ ಕ್ರೀಡಾಂಗಣದಾಗ ರೀ. ಅದಕ್ಕಾಗಿ ಇಲ್ಲಿ ವರ್ಷಕ್ಕೆ 3 ಸಲ ಟೂರ್ನಮೆಂಟ್ ನಡೀತೈತೆ ರೀ. ಭಾಳ ಅತ್ಯುತ್ತಮ ಪ್ರದರ್ಶನ ತೋರಿಸ್ತಾರೆ ರೀ. ಬೇರೆ ಊರವ್ರು ಬರ್ತಾರೆ ರೀ. ಬೆಳಗಾವಿ ಆಗಿರ್ಬೋದು, ಇನ್ನೂ ಹಲವಾರು ಊರುಗಳಿಂದ ಬಂದು ಇಲ್ಲಿ ಕ್ರಿಕೆಟ್ ಆಡಿ ಹೋಗ್ತಾರೆ ರೀ. ಮತ್ತು ಅವ್ರ ಕನಸುಗಳನ್ನ ನನಸು ಮಾಡ್ಕೊಂಡು ಹೋಗ್ತಾರೆ ರೀ. ನೋಡಿ ಫ್ರೆಂಡ್ಸ್, ಹೋಗಿತಾ ಇದ್ದಾರೆ ಬಾಲ್ ತಗ್ಗ. 6 ಹೋತ್ರಿ ಫ್ರೆಂಡ್ಸ್. ಬಟ್ ಹಿಡಿದ್ರಿ ಅವ್ರಿಗೆ. 6 ಹೋಗೋದಿತ್ತು, ಹಿಡಿದ್ರಿ. ಕ್ರಿಕೆಟ್ ಸ್ವಲ್ಪ ನೋಡಿ. ನಾನಂತರೂ ನಡೆದೆ ನೋಡ್ರಿ ಕಾಂತಾರ ಮೂವಿ ನೋಡೋಕೆ. ಕ್ರಿಕೆಟ್ ಅಂತೂ ಮುಗೀತು, ಕಾಲೇಜ್ ಅಂತೂ ತೋರಿಸಿದೆ. ಇನ್ನೇನಿದ್ರು ಕಾಂತಾರ ಥಿಯೇಟ್ರ್ ನೋಡ್ಬೇಕ್ರಿ. ಯಾವ್ಯಾವ ರೀತಿ ಐತಿ ಕಾಂತಾರ ಮೂವಿ ರಿಯಾಕ್ಷನ್ ಹೆಂಗೈತಿ ಅಂತ ನೋಡ್ಕೋತ ನಾನು ಕಾತುರದಿಂದ ಕಾಯತ್ತೇನೆ ರೀ. ಅಷ್ಟು ದೂರದಿಂದ ಈಗ ಕಾಂತಾರ ಮೂವಿ ನೋಡೋಕೆ ಹೊಂಟೇನಿ ರೀ. ಕಾಂತಾರ ಮೂವಿ ನೋಡೋಕೆ ಈಗ ಹೊಂಟು ನೋಡ್ರಿ. ಅಂತೂ ಥಿಯೇಟ್ರ್ ಕಡೆ ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಕಾಂತಾರ ರಿಯಾಕ್ಷನ್ ಯಾವ ರೀತಿ ಐತಿ. ಇಲ್ಲಿ ಬ್ಯಾನರ್ ಕಟ್ಟಾರ ನೋಡ್ರಿ. ಇಲ್ಲಿ ದೊಡ್ಡ ಕಟೌಟ ಹಾಕ್ಯಾರ ನೋಡ್ರಿ ಕಾಂತಾರದು. ವಾವ್, ಬ್ಯೂಟಿಫುಲ್. ಕಾಂತಾರ ಮೂವಿ ಏನು ಅನಾಹುತ ತೆಗ್ದಾರ್ರಿ. ಮಂದಿ ಹತ್ರ ಮುಕ್ಕಿರು ಬಿದ್ದೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಏನು ಬಗ್ಗೆ ಕಮ್ಮಿ ಆಗೈತೆ ರೀ ಮಂದಿ. ಒಂದು ವಾರದಿಂದ ಅಲ್ಲಿ ನಿಲ್ಲಕ್ಕೆ ಪುರ್ಸೊತ್ತಿದ್ದರು ಕೆಲ್ರಿ ಫ್ರೆಂಡ್ಸ್. ಆ ಪರಿ ಮಂದಿ ಇದನ್ನೆಲ್ಲ ತುಂಬಿತ್ತು ನೋಡ್ರಿ ಫ್ರೆಂಡ್ಸ್. ಈಗ ಏನು ಬಗ್ಗೆ ಇಲ್ಲೊಬ್ರು ನಿಂತಾರ್ರಿ. ಬಟ್ ಗದ್ಲು ಕಡಿಮೆ ಆಗೈತೆ ರೀ. ಅದಕ್ಕೆ ನಾ ಇವತ್ತು ಕಾಂತಾರ ಮೂವಿ ನೋಡ್ಬೇಕಂತ ಬಂದೀನಿ ರೀ. ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೊಸ ವೀಡಿಯೋ ಬರೋಕ್ಕೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಕಾಂತಾರ ಮೂವಿ ಥಿಯೇಟ್ರ್ ರಿಯಾಕ್ಷನ್ ನೋಡಿ ಫ್ರೆಂಡ್ಸ್. ಮಂದಿ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಒಂದು ವಾರದಿಂದ ನೋಡಿ ಫ್ರೆಂಡ್ಸ್. 2ನೇ ವಾರ ಜನಪ್ರಿಯ ಥಿಯೇಟ್ರ್ 2ನೇ ವಾರ ಆಯಿತು ಫ್ರೆಂಡ್ಸ್. ಅದಕ್ಕಾಗಿ ನಾವು ಕಾಂತಾರ ಮೂವಿ ನೋಡಕತ್ತೀವಿ ರೀ. ಕಾಂತಾರ ಮೂವಿ ನೋಡಿ ಸಾಕಾತ್ರಿ. ಹೊರಗಿಂದ್ರ ಮಂದಿ ಯಾವ ರೀತಿ ರಿಯಾಕ್ಷನ್ ಐತಿ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ಅಂತೂ ನಾವು ಕಾಂತಾರ ಥಿಯೇಟ್ರದ್ದು ಹೊರಗಿಂದ್ರ ಎಲ್ಲ ವೀಕ್ಷಿಸಿದ್ವಿ ರೀ. ಮಂದಿ ಎಷ್ಟು ಜನ ಬಂದಾರೆ ಎಲ್ಲ ನೋಡಿದ್ರಲ್ಲ.
ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.